realistic dialogue, and so much more. Edit these placeholders to get started. ಇಂದು ನಾನು ಹೇಳೋದು ಸಾಮಾನ್ಯ ಉಪಾಯ ಅಲ್ಲ. ಇದು ಮನಸ್ಸು, ಮಾತು ಮತ್ತು ಆಕರ್ಷಣೆಯ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಶಾಂತವಾದ ವಶೀಕರಣ ವಿಧಾನ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ಒಂದು ಮುಖ್ಯ ಸಂಗತಿ ಇದೆ. ನಮ್ಮ ಜೀವನದಲ್ಲಿ ಕೆಲವರು ನಮ್ಮ ಮಾತು ಕೇಳೋದಿಲ್ಲ, ಕೆಲವರು ದೂರವಾಗ್ತಾರೆ, ಪ್ರೀತಿ ಇದ್ದರೂ ವ್ಯಕ್ತಪಡಿಸಲ್ಲ. ಇದಕ್ಕೆ ಕಾರಣ ಮನಸ್ಸಿನ ಅಂತರ ಮತ್ತು ಗ್ರಹಗಳ ಪ್ರಭಾವ. ಆದ್ರೆ ಸ್ನೇಹಿತರೆ, ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ: ಶುದ್ಧ ಉದ್ದೇಶ ಇದ್ದರೆ ಶಕ್ತಿ ಸ್ವತಃ ಕೆಲಸ ಮಾಡುತ್ತದೆ. ಇಂದು ಬೇಕಾಗುವ ವಸ್ತುಗಳು ಬಹಳ ಸರಳ: ಒಂದು ತುಳಸಿ ಎಲೆ, ಒಂದು ಲವಂಗ, ಒಂದು ದೀಪ ಅಥವಾ ಕರ್ಪೂರ, ಶಾಂತ ಮನಸ್ಸು. ಇದು ಯಾರನ್ನೂ ಹಾನಿ ಮಾಡುವ ಪ್ರಯೋಗ ಅಲ್ಲ. ಇಂದು ಅಥವಾ ಯಾವುದೇ ಶುಭ ದಿನ ಸೂರ್ಯಾಸ್ತದ ನಂತರ ಒಂಟಿಯಾಗಿ ಕುಳಿತುಕೊಳ್ಳಿ. ತುಳಸಿ ಎಲೆಯನ್ನು ಕೈಯಲ್ಲಿ ಹಿಡಿದು ಲವಂಗವನ್ನು ಅದರ ಮೇಲೆ ಇಡಿ. ದೀಪ ಹಚ್ಚಿ, ಕಣ್ಣು ಮುಚ್ಚಿ, ನಿಮ್ಮ ಉದ್ದೇಶವನ್ನು ಮನಸ್ಸಿನಲ್ಲಿ ನೆನೆಸಿ. ನಂತರ ನಿಧಾನವಾಗಿ ಹೀಗೆ ಜಪ ಮಾಡಿ: ಓಂ ಕ್ಲೀಂ ಕೃಷ್ಣಾಯ ನಮಃ. ನನ್ನ ಮಾತಿಗೆ ಮಧುರತೆ ಬರಲಿ, ನನ್ನ ಉದ್ದೇಶ ಶುದ್ಧವಾಗಿರಲಿ, ಪ್ರೀತಿ ಮತ್ತು ಆಕರ್ಷಣೆ ನನ್ನತ್ತ ಬರಲಿ. ಇದನ್ನು 7 ಬಾರಿ ಜಪಿಸಿ. ಜಪ ಮಾಡಿದ ನಂತರ ತುಳಸಿ ಎಲೆಯನ್ನು ಮಡಚಿ ಪರ್ಸ್, ಡೈರಿ, ಪುಸ್ತಕದಲ್ಲಿ ಇಟ್ಟುಕೊಳ್ಳಿ. ಯಾರಿಗೂ ತೋರಿಸಬೇಡಿ. ಮಾತನಾಡುವಾಗ ಶಾಂತವಾಗಿರಿ. ಇದು ಮಾತಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಪ್ರಯೋಗದ ನಂತರ ನೀವು ಗಮನಿಸೋದು, ನಿಮ್ಮ ಮಾತಿಗೆ ಗೌರವ ಬರುತ್ತೆ, ಎದುರಿನ ವ್ಯಕ್ತಿ ಸ್ವತಃ ಸಂಪರ್ಕ ಮಾಡ್ತಾರೆ, ಸಂಬಂಧದಲ್ಲಿ ಮೃದುವು ಹೆಚ್ಚಾಗುತ್ತದೆ, ಫಲಗಳು ನಿಧಾನವಾಗಿ ಆದರೆ ಖಚಿತವಾಗಿ ಬರುತ್ತವೆ. ಈ ವಶೀಕರಣವನ್ನು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಬಳಸಿ. ವಿಡಿಯೋ ಉಪಯೋಗವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.